ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಆಂಥೋರಿಯಂ ಗಿಡಗಳ ಬುಡಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿಯ 3 ತಿಂಗಳಿಗೊಮ್ಮೆ ಹಾಕ್ತೇನೆ. ಯಾಕೆಂತೇಳಿ ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಇರ್ತದೆ. ಹಾಗೆ ಈ ಥರ 3 ತಿಂಗಳಿಗೊಮ್ಮೆ ಹಾಕ್ತೇನೆ. ಅಂದರೆ ಇಷ್ಟಿಷ್ಟು ಒಂದು ಸ್ಪೂನ್ನ ಹತ್ರ ಹೀಗೆ ಕೈಯಲ್ಲೇ ಹಾಕಿಕೊಳ್ಳೋದು. ಸ್ವಲ್ಪ ಜಾಸ್ತಿ ಗಿಡಗಳಿದ್ದರೆ 2 ಸ್ಪೂನ್ವರೆಗೆ ಹಾಕಿಕೊಳ್ಬೋದು. ಇರುವೆಗಳ ಕಾಟ ಮಾತ್ರ ಜಾಸ್ತಿ ಈ ಗಿಡಗಳಿಗೆಲ್ಲ. ನಮ್ಮಲ್ಲಿ ಯಾವುದೇ ಗಿಡಗಳಿಗಾದರೂ ಕೂಡ ಇರುವೆಗಳ ಕಾಟ ವಿಪರೀತ. ಜಾಸ್ತಿ ಇರುವೆಗಳು ತುಂಬಿದರೆ ಗಿಡವೇ ಸಾಯುವ ಸಾಧ್ಯತೆ ಇರ್ತದೆ. ಸತ್ತಿದೆ ಕೂಡ ನಮ್ಮಲ್ಲಿ. ನೋಡಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಇದರಲ್ಲಿ ತುಂಬ ಗಿಡ ಇರೋ ಕಾರಣ ಬುಷಿಯಾಗಿದೆ. ಆದ ಕಾರಣ ಇದಕ್ಕೆ ಸ್ವಲ್ಪ 2-3 ಸ್ಪೂನ್ವರೆಗೂ ಹಾಕ್ತಾಯಿನಿ. ನಾವು ಅಡುಗೆಗೆ ಬಳಸುವ ಅರಿಶಿನ ಪುಡಿಯನ್ನೇ ಹಾಕಿಕೊಳ್ಳೋದು ಹೀಗೆ. ಈಗ ಇದೆಲ್ಲ ಮಿನಿಯೇಚರ್ ಗಿಡಗಳು ನೋಡಿ. ಇದು ಮಿನಿಯೇಚರ್ ಅಲ್ಲ. ಈ ಥರ ಅರಿಶಿನ ಪುಡಿ ಹಾಕಿಕೊಳ್ಳೋದು ಗಿಡಗಳಿಗೆ ತುಂಬ ಪ್ರಯೋಜನ ಆಗ್ತದೆ. ಈ ಫಂಗಸ್ಸಿನಾಗೆ ಬುಡಕ್ಕೆ ಬರೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. 3 ತಿಂಗಳಿಗೊಮ್ಮೆ ಹಾಕೋದು ಹೀಗೆ. ಈ ಆಂಥೋರಿಯಂ ಗಿಡಕ್ಕೆ ಬಿಸಿಲು ಬಿದ್ದರೆ ಆಗೋದಿಲ್ಲ. ಬಿಸಿಲು ಬೇಡ ಇದಕ್ಕೆಲ್ಲ. ಹಾಗೆಂತ ನೆರಳಲ್ಲೇ ಆಗೋದಿಲ್ಲ. ಹಾಫ್ ಶೇಡೇ ಒಳ್ಳೆಯದಾಗೋದು. ಆದಷ್ಟು ಅದರ ಬೇರಿನ ಬುಡಕ್ಕೆ ನುಸುಲಾಗಿರುವ ಸೆಟಪ್ ಸರಿಯಾಗೋದು. ತುಂಬ ಮಣ್ಣಲ್ಲೇ ನೆಟ್ಟರೂ ಆಗೋದಿಲ್ಲ. ನಾವಿದಕ್ಕೆ ಗೊಬ್ಬರ ಹಾಕೋದು ಹರಳಿ ಹಿಂಡಿಯನ್ನು 15 ದಿವಸಕ್ಕೊಮ್ಮೆ 1.5 ಸ್ಪೂನಷ್ಟು ಹಾಕಿಕೊಳ್ಳೋದು ಇದರ ಬುಡಕ್ಕೆ. 1 ಸ್ಪೂನ್ 1/2 ಸ್ಪೂನ್ ಅಷ್ಟು ಹಾಕಿಕೊಳ್ಳೋದು. 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 1
ಅದನ್ನು ನೀರಲ್ಲೆಲ್ಲ ನೆನೆ ಹಾಕಲಿಕ್ಕಿಲ್ಲ, ಹಾಗೆ ಹಾಕಿಕೊಳ್ಳೋದು. ನೋಡಿ, ಈ ಸಮಯದಲ್ಲಿ ನಾವಿದನ್ನು ಕಂಚಿಗಾರ ಅಂತ ಹೇಳ್ತೇವೆ. ಇದು ಕೂಡ ಸ್ವಲ್ಪ ಅಪಾಯದ್ದೇ. ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ನೋವು ಜಾಸ್ತಿ ಆಗ್ಬೋದು. ಗಿಡದ ಈ ಎಲೆಗಳ ಅಡಿಭಾಗದಲ್ಲಿ ಅಥವಾ ಚಟ್ಟಿಗಳಲ್ಲಿ ಎಲ್ಲಿಯಾದರೂ ಅದು ಗೂಡು ಕಟ್ಟಿಕೊಳ್ತವೆ ಈ ಥರ. ಇದಕ್ಕೀಗ ನಾನಂತೂ ಹಿಟ್ಟು ಸ್ಪ್ರೇ ಮಾಡೋದು, ಬೇರೆ ಎಂತ ಮಾಡಲಿಕ್ಕೆ ಕಷ್ಟ ಇಲ್ಲಿ. ಹಾಗೆ ಹಿಟ್ಟು ಸ್ಪ್ರೇ ಮಾಡಿ ಅದನ್ನು ಕೊಂದುಕೊಳ್ಳೋದು. ಇಲ್ಲದ್ರೆ ಸ್ವಲ್ಪ ನೀರು ಹಿಡಿಯುವಾಗೆಲ್ಲ ನಮಗೆ ತೊಂದರೆ ಕೊಟ್ಟಿತ್ತು, ಕಚ್ಚಿತ್ತು ಅದು ಹಾರಿ. ಅದಕ್ಕೆ ಉಪದ್ರ ಮಾಡಿದರೆ ಅದು ಹಾರ್ತದೆ. ಉಪದ್ರ ಅಂದರೆ ಅದು ಈ ಗಿಡ ಯಾವುದಾದ್ರು ಅಲುಗಾಡಿದರೆ ಅದು ಎದ್ದು ಎಂತಕ್ಕಾದರೂ ಕಚ್ಚುವ ಅಭ್ಯಾಸ ಇದೆ, ಅದಕ್ಕೆ ಚುಚ್ಚಿಕೊಳ್ತದೆ. ನೋಡಿ, ಇದು ಬಿತ್ತು ನೋಡಿ, ಈಗ ಹಿಟ್ಟು ಸ್ಪ್ರೇ ಮಾಡಿ 2 ಇತ್ತು. ಇನ್ನು ಈ ಗೂಡನ್ನು ತಗೊಳ್ಬೋದು. ನೋಡಿ, ಮೊಟ್ಟೆಗಳೆಲ್ಲ ಇಡುವಂಥ ಅದರ ಗೂಡು ನೋಡಿದು. ತುಂಬ ಅಪಾಯ. ಚಿಕ್ಕ ಮಕ್ಕಳಿಗಂತೂ ಸಹಿಸಲಿಕ್ಕೆ ಸ್ವಲ್ಪ ಕಷ್ಟವೇ ಇದು ಚುಚ್ಚಿದರೆ. ನೋಡಿ, ಇದು ಗಿಡದಲ್ಲಿ ಒಂದು ವೈಟ್ ಬಗ್ ಇದೆ ಕೊಳ್ಳಿದು ನೋಡಿ. ಆರ್ಕಿಡ್ ಗಿಡದಲ್ಲಿರೋದು. ಇಲ್ಲಿದೆ, ಇಲ್ಲಿ ಒಂದಿದೆ. ಇಲ್ಲಿದೆ. ನೋಡಿ, ಇದಕ್ಕೆ ಒಂದು ವೈಟ್ ಬಗ್ಗಿನ ಹಾಗೆ ಇದು ಇನ್ನೊಂದು ರೀತಿಯ ಹುಳ. ವೈಟ್ ಬಗ್ಗಿಯೂ ಕೂಡ ಇದು ಪರಿಹಾರ ಆಗ್ತದೆ. ಇದಕ್ಕೆ ಯಾವ ರೀತಿಯ ಸ್ಪ್ರೇ ಕೊಡ್ತೇನೆ ಅಂತ ಹೇಳೋದನ್ನು ಈಗ ತೋರಿಸ್ತೇನೆ ನೋಡಿ. ಇದಕ್ಕೆ 3/4 ಸ್ಪೂನು ಅಡುಗೆ ಸೋಡಾ ತಗೊಂಡಿದ್ದೇನೆ. ಅದನ್ನೀಗ ಈ ಕೂಲ್ ಡ್ರಿಂಕ್ಸ್ ಬರ್ತದಲ್ಲ, ಆ ಬಾಟಲಿಗೆ ಹಾಕಿಕೊಳ್ತಾ ಇದ್ದೇನೆ, ಸ್ಪ್ರೇ ಮಾಡಲಿಕ್ಕೆ ಸುಲಭ ಆಗಲಿಕ್ಕೆ ಬೇಕಾಗಿ. ಇನ್ನು ಇದಕ್ಕೊಂದು ಸ್ವಲ್ಪ ವಿಮ್ ಡ್ರಾಪ್ ಹಾಕ್ತಾ ಇದ್ದೇನೆ. ಯಾವುದೇ ಶಾಂಪು ಆಗ್ಬೋದು, ಇಲ್ಲಾಂದರೆ ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸುವ ಯಾವುದೇ ಲಿಕ್ವಿಡ್ ಸೋಪ್ ವಾಟ್ರ್ ಆಗ್ತದೆ. ವಾಷಿಂಗ್ ಮಿಷನಿಗೆ ಹಾಕುವಂಥ ಸೋಪ್ ವಾಟ್ರ್ ಅದು ಆಗ್ತದೆ, ಶಾಂಪು ಆಗ್ತದೆ, ಅಥವಾ ಹ್ಯಾಂಡ್ ವಾಶ್ ಉಪಯೋಗಿಸುವ ಆ ಸೋಪ್ ವಾಟ್ರ್ ಆಗ್ತದೆ. ಇದು ಯಾವುದನ್ನಾದರೂ ಒಂದು ಸ್ವಲ್ಪ ಇದಕ್ಕೆ ಹಾಕಿಕೊಡೋದು. ನಾನೀಗ 1-2 ಸ್ಪೂನಷ್ಟು ಹಾಕಿಕೊಂಡಿದ್ದೇನೆ. ಇನ್ನು ಇದಕ್ಕೆ ನೀಮ್ ಆಯಿಲು, ಇದು ಮೆಡಿಕಲಲ್ಲೆಲ್ಲ ಸಿಗ್ತದೆ, ಆ ನೀಮ್ ಆಯಿಲನ್ನೇ ಉಪಯೋಗಿಸೋದು ನಾನು. ಅದನ್ನು ಈ ಬಾಟ್ಲಿಗೆ ಈಗ ಹಾಕಿಕೊಳ್ತಾ ಇದ್ದೇನೆ. 1 ಸ್ಪೂನಷ್ಟು ಹಾಕಿಕೊಂಡಿದ್ದೇನೆ. ಇನ್ನೀಗ ಸ್ವಲ್ಪ ನೀರು, 1/4 ಲೀಟ್ರಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಈಗ ಒಂದು ಸ್ಪ್ರೇ ಮಾಡಲಿಕ್ಕಿರುವ ಸ್ಪ್ರೇಯರ್ ತಗೊಂಡು ಸ್ಪ್ರೇಯರ್ನ ಮಿಷನನ್ನು ಈ ರೀತಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನು ಈ ರೀತಿ ಪಂಪ್ ಮಾಡಿಕೊಂಡು ಸ್ಪ್ರೇ ಮಾಡಿದರೆ ಆಯಿತು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ
ಸ್ಪ್ರೇ ಮಾಡಿಕೊಳ್ಳೋದು. ಇದು ತುಂಬ ಹೆಲ್ಪ್ ಆಗ್ತದೆ. ಇದು ವೈಟ್ ಬಗ್ಗಿನಾಗೆ ಇನ್ನೊಂದು ರೀತಿಯ ಕೀಟ ಇದು. ಅಡೆನಿಯಮ್ ಗಿಡದಲ್ಲೆಲ್ಲ ಜಾಸ್ತಿ ಇರ್ತದೆ ಒಂದೊಂದು ಸಲ, ಅಂಥದಕ್ಕೆಲ್ಲ ಇದು ತುಂಬ ಹೆಲ್ಪ್ ಆಗ್ತದೆ. ಈ ರೀತಿ ಬಾಟಲ್ ತುಂಬಿಸಿ ಇಟ್ಟುಕೊಂಡ್ರೆ 1-2 ತಿಂಗಳಿಗೂ ಹಾಳಾಗೋದಿಲ್ಲ. ಆ ಥರ ಕಂಡ ತಕ್ಷಣ ಈ ರೀತಿ ಸ್ಪ್ರೇ ಕೊಟ್ಟುಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.